ಜಪಾನ್ನಲ್ಲಿ ಅಕ್ರಮ ಮಸೀದಿ ತೆರವಿಗೆ ಆದೇಶ. ಕಟ್ಟುನಿಟ್ಟಿನ ಕಾನೂನು ಪಾಲನೆಗೆ ಜಪಾನ್ ನಿರ್ಧಾರ. ಬಯಲಾಯಿತು ಪಾಕ್ ರಾಯಭಾರ ಕಚೇರಿಯ ಗೋಸುಂಬೆತನ. ಪಾಕ್ ಮೂಲದ ಮತಾಂಧರು ಬ್ರಿಟನ್ನಲ್ಲಿ ನಡೆಸಿದ ಅತ್ಯಾಚಾರಗಳು ಗ್ರೂಮಿಂಗ್ ಗ್ಯಾಂಗ್ ಹೆಸರಲ್ಲಿ ಈಗಾಗಲೇ ಕುಖ್ಯಾತಿ ಪಡೆದಿವೆ. ಯಾವ ದೇಶದಲ್ಲೇ ಇದ್ದರೂ ಆ ನೆಲದ ಕಾನೂನಿಗೆ ಗೌರವ ಕೊಡುವ ಜಾಯಮಾನವೇ ಅವರದ್ದಲ್ಲ. ಇಂಥ ಪ್ರವೃತ್ತಿಯನ್ನು ಅವರು ಜಪಾನ್ನಲ್ಲೂ ತೋರಿಸಿದ್ದಾರೆ. ಇದಕ್ಕೆ ಜಪಾನ್ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಅಲ್ಲಿದ್ದ ಅಕ್ರಮ ಮಸೀದಿಯನ್ನು ಕೆಡವಲು ಆದೇಶ ನೀಡಿದೆ. ಏನಿದು ಜಪಾನ್ ಮಸೀದಿ ವಿವಾದ? ಇಲ್ಲಿದೆ ಡೀಟೇಲ್ಸ್. ಜಪಾನ್ ತನ್ನ ಶಿಸ್ತು, ಕಾನೂನಿಗೆ ಗೌರವ ಮತ್ತು ಅಚ್ಚುಕಟ್ಟಾದ ಜೀವನ ಶೈಲಿಗೆ ವಿಶ್ವವೇ ಮೆಚ್ಚುವ ದೇಶ. ಆದರೆ ಇದೇ ಜಪಾನ್ನಲ್ಲಿ ಇದೀಗ ಅಕ್ರಮವಾಗಿ ನಿರ್ಮಿಸಲಾದ ಮಸೀದಿಯೊಂದು ಸುದ್ದಿಯಲ್ಲಿದೆ. ಕವಾಗೋ ನಗರದಲ್ಲಿ ಪಾಕಿಸ್ತಾನ ಮೂಲದ ವಲಸಿಗರು ನಿಯಮಗಳನ್ನು ಗಾಳಿಗೆ ತೂರಿ ನಿರ್ಮಿಸಿದ್ದ ಮಸೀದಿಯನ್ನು ಕೆಡವಲು ಅಲ್ಲಿನ ಆಡಳಿತ ಮಂಡಳಿ ಆದೇಶಿಸಿದೆ. ಕವಾಗೋ ನಗರದ ಶಿಕೋ ಅಕಾಸಕ ಎಂಬಲ್ಲಿರುವ ಈ ಜಾಗ ಅರ್ಬನೈಸೇಷನ್ ಕಂಟ್ರೋಲ್ ಝೋನ್, ಅಂದರೆ ನಿರ್ಬಂಧಿತ ಪ್ರದೇಶವಾಗಿದೆ. ಇಲ್ಲಿ ಯಾವುದೇ ನಿರ್ಮಾಣ ಮಾಡಬೇಕಾದರೂ ಸರ್ಕಾರದ ವಿಶೇಷ ಅನುಮತಿ ಕಡ್ಡಾಯ. ಆದರೆ ಯಾವುದೇ ಅನುಮತಿ ಪಡೆಯದೆ ಪಾಕ್ ಮೂಲಭೂತವಾದಿಗಳು ಇಲ್ಲಿ ಅಕ್ರಮವಾಗಿ ಮಸೀದಿಯನ್ನು ನಿರ್ಮಿಸಿದ್ದಾರೆ. ಇದು ಅಲ್ಲಿನ ಸರ್ಕಾರ ಮತ್ತು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಅಕ್ರಮ ಮಸೀದಿಗೆ ಸ್ವತಃ ಪಾಕ್ ರಾಯಭಾರಿಯೇ ಸಾಥ್. 2024ರ ಅಕ್ಟೋಬರ್ನಲ್ಲಿಯೇ ಈ ಅಕ್ರಮ ಕಟ್ಟಡದ ಬಗ್ಗೆ ಅಧಿಕಾರಿಗಳಿಗೆ ದೂರು ಬಂದಿತ್ತು. ಆಗಲೇ ಕೆಲಸ ನಿಲ್ಲಿಸುವಂತೆ ನೋಟಿಸ್ ನೀಡಿದ್ದರೂ ಕಟ್ಟಡ ನಿರ್ಮಾಣವನ್ನು ಮುಂದುವರಿಸಲಾಗಿತ್ತು. ಅಷ್ಟೇ ಅಲ್ಲ, 2026ರ ಏಪ್ರಿಲ್ನಲ್ಲಿ ಜಪಾನ್ನಲ್ಲಿರುವ ಪಾಕಿಸ್ತಾನದ ರಾಯಭಾರ ಕಚೇರಿಯ ಅಧಿಕಾರಿಗಳೇ ಈ ಮಸೀದಿಯ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದರು. ಪಾಕಿಸ್ತಾನ ರಾಯಭಾರ ಕಚೇರಿ ಹೇಗೆ ದುರುಪಯೋಗವಾಗುತ್ತದೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆಯಾಗಿದೆ. ವಿವಾದ ಭುಗಿಲೆದ್ದ ಬೆನ್ನಲ್ಲೇ ಪಾಕಿಸ್ತಾನ ರಾಯಭಾರ ಕಚೇರಿ ತುರ್ತಾಗಿ ಪ್ರತಿಕ್ರಿಯಿಸಿತ್ತು. ಅನುಮತಿ ಸಿಕ್ಕಿಲ್ಲ ಅನ್ನೋ ವಿಷಯ ನಮಗೆ ಗೊತ್ತಿರಲಿಲ್ಲ ಎಂದು ತೇಪೆ ಹಚ್ಚುವ ಕೆಲಸ ಮಾಡಿದೆ. ಆ ಮೂಲಕ ಎಂದಿನಂತೆ ತನ್ನ ಗುಳ್ಳೆನರಿ ಬುದ್ಧಿ ತೋರಿ ಹೊಸ ನಾಟಕ ಆಡಿದೆ. ಜಪಾನಿನ ಕಾನೂನುಗಳನ್ನು ಗೌರವಿಸುವಂತೆ ಪಾಕಿಸ್ತಾನಿ ಸಮುದಾಯಕ್ಕೆ ಸೂಚನೆಯನ್ನು ನೀಡಿ ವಿವಾದವನ್ನು ತಣ್ಣಗಾಳಿಸಲು ಪ್ರಯತ್ನಿಸಿದೆ. ಜಪಾನಿಯರ ಹೋರಾಟಕ್ಕೆ ಜಯ. ಈ ಕಟ್ಟಡ ಧಾರ್ಮಿಕ ಕೇಂದ್ರ ಎಂಬ ಕಾರಣಕ್ಕೆ ತೆರವುಗೊಳಿಸುತ್ತಿಲ್ಲ. ಬದಲಾಗಿ ಜಪಾನಿನ ನಿರ್ಮಾಣ ಕಾನೂನುಗಳನ್ನು ಉಲ್ಲಂಘಿಸಿರುವ ಕಾರಣಕ್ಕೆ ಈ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋದು ಜಪಾನಿ ಅಧಿಕಾರಿಗಳ ಸ್ಪಷ್ಟನೆ. ಆ ಜಾಗವನ್ನು ಮತ್ತೆ ಮೊದಲಿನಂತೆಯೇ ಪೂರ್ವರೂಪಕ್ಕೆ ತರಲು ಸೂಚಿಸಲಾಗಿದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬುದಕ್ಕೆ ಜಪಾನ್ನ ಈ ಕಟ್ಟುನಿಟ್ಟಿನ ಕ್ರಮ ಮತ್ತೊಮ್ಮೆ ಸಾಕ್ಷಿಯಾಗಿದೆ. ಅಲ್ಲಿನ ಸ್ಥಳೀಯರ ಪ್ರತಿಭಟನೆಗೆ ಸರ್ಕಾರ ಸಹಕರಿಸಿ ಈ ಆದೇಶ ನೀಡಿದೆ. ಒಟ್ಟಾರೆಯಾಗಿ ಪಾಕಿಸ್ತಾನ ರಾಯಭಾರ ಕಚೇರಿಯ ಈ ಕುತಂತ್ರವನ್ನು ಜಪಾನಿಯರು ಬಯಲುಗೆಳೆದಿದ್ದಾರೆ. ಅಲ್ಲಿನ ಸರ್ಕಾರವೂ ಅಷ್ಟೇ. ಧರ್ಮದ ಹೆಸರಿನಲ್ಲಿ ನಡೆಯುವ ಯಾವುದೇ ಅಕ್ರಮಕ್ಕೆ ತನ್ನ ಬೆಂಬಲ ಇಲ್ಲ ಅನ್ನೋದನ್ನು ತನ್ನ ಈ ನಿರ್ಧಾರದಿಂದ ಸಾಬೀತುಪಡಿಸಿದೆ. ಆ ಮೂಲಕ ಜಪಾನ್ನ ಜನರ ಶಾಂತಿಯುತ ಬದುಕು ಮತ್ತು ಭಾವನೆಗೆ ಧಕ್ಕೆಯಾಗದಂತೆ ನೋಡಿಕೊಂಡಿದೆ.